ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ. ಸೊ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ನಾವು ಬನಶಂಕರಿಗೆ ಹೋಗಿದ್ವಿ. ಸೊ ಅಮ್ಮನವ್ರ ದರ್ಶನ ಮಾಡ್ಕೊಬರೋಣ ಅಂತ ಹೇಳ್ಬಿಟ್ಟು. ಸೊ ಆಷಾಢ ಮೂರನೇ ಶುಕ್ರವಾರ ನಾವು ಹೋಗಿದ್ದು. ಸೊ ತುಂಬ ಹೆವಿ ರಶ್ ಇದೆ ಅಂತಲೇ ಹೇಳ್ಬೋದು. ಸೊ ಸಿಕ್ಕಾಪಟ್ಟೆ ಕ್ಯೂ ಇದೆ. ಸೊ 1,00,000 ಜನ ಮೇಲೇ ಇರ್ಬೋದೇನೋ, ಅಷ್ಟೊಂದು ಜನ ಇದ್ದರು. ಸೊ ಬನ್ನಿ ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಷ್ಟು ಜನ ಇದ್ದಾರೆ ಏನು ಅಂತ ಹೇಳ್ಬಿಟ್ಟು ನೀವೇ ನೋಡಿ. ಓಕೆ ಫ್ರೆಂಡ್ಸ್, ಎಲ್ಲರೂ ಅಮ್ಮನವ್ರ ದರ್ಶನ ಮಾಡ್ಕೊಳ್ಳಿ. ನೋಡಿ, ಇವತ್ತು ಮೂರನೇ ಶುಕ್ರವಾರ ಆಗಿರೋದ್ರಿಂದ ಸೊ ಅಮ್ಮನವರಿಗೆ ತರಕಾರಿ ಅಲಂಕಾರನ ಮಾಡಿದ್ರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಸೊ ದೇವರು ಎಲ್ರಿಗೂ ಆರೋಗ್ಯ ಆಯುಷ್ಯ ಕೊಟ್ಬಿಟ್ಟು ಕಾಪಾಡಲಿ. ಸೊ ನಿಮ್ಮ ಪರವಾಗಿ ನಾನನ್ನು ಕೇಳ್ಕೊತೀನಿ. ಸೊ ಎಲ್ಲರೂ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು. ಸೊ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಸೊ ಹೆವಿ ರಶ್ ಅಂತಲೇ ಹೇಳ್ಬೋದು. ನೋಡಿ, ನಾವು ಇವಾಗ ದರ್ಶನ ಮುಗಿಸ್ಕೊಂಡು ಆಚೆ ಕಡೆ ಬಂದುಬಿಟ್ಟು ನಾನು ಇವಾಗ ಆಚೆ ಕಡೆಯಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಜನ ಇದ್ದಾರೆ. ಸೊ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸೊ ಇಲ್ಲಿ ಪಕ್ಕದಲ್ಲಿರುವಂಥ ಶಾಕಂಬರಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ನೋಡಿ, ಇಲ್ಲೂ ಅಷ್ಟೇ ತುಂಬಾ ಕ್ಯೂ ಇದೆ. ಸೊ ನನಗೆ ಮಗು ಎತ್ಕೊಂಡಿರೋದ್ರಿಂದ ಸೊ ನನ್ನ ಮಗ ಇದನ್ನಲ್ವ, ಸೊ ಹಂಗಾಗಿ ನನಗೆ ಕ್ಯೂವಲ್ಲಿ ಹೋಗೋಕ್ಕಾಗಿಲ್ಲ. ಸೊ ನಾನು ಮುಂದೆಗಡೆನೇ ನಿಂತ್ಕೊಂಡು ಕೈ ಮುಗಿದ್ಬಿಟ್ಟು ಬಂದೆ. ಸೊ ಇಲ್ಲೂ ಅಷ್ಟೇ ದೇವರಿಗೆ ತುಂಬ ಚೆನ್ನಾಗಿ ಅಲಂಕಾರನ ಮಾಡಿದರು. ಓಕೆ ಫ್ರೆಂಡ್ಸ್, ನೋಡ್ಕೊಬಂದ್ರಲ್ವ. ಸೊ ದೇವರಿಗೆ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ. ಸೊ ನೋಡೋದಕ್ಕೇ ತುಂಬಾ ಖುಷಿಯಾಗುತ್ತೆ. ಸೊ ಹೂವಿನ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವರಿಗೆ. ನೋಡಿ, ಈಚೆ ಕಡೆ ಆಚೆ ಕಡೆ ಬಂದುಬಿಟ್ಟು ನೋಡಿ ಈ ರೀತಿಯಾಗಿ ನಿಂಬೆಹಣ್ಣಿನ ದೀಪ ಎಲ್ಲ ಹಚ್ಚಿದ್ದಾರೆ. ಸೊ ನೋಡ್ತಾ ಇದ್ದೀರಲ್ವ, ಸೊ ಫುಲ್ಲು ರಾಶಿ ಥರ ಹಾಕಿದ್ದಾರೆ ನೋಡಿ ನಿಂಬೆಹಣ್ಣಿನ ದೀಪ ಎಲ್ಲ ಹಚ್ಚಿಬಿಟ್ಟು. ಸೊ ಇಲ್ಲಿ ಸ್ವಲ್ಪ ಕವರಲ್ಲೂ ಸಮೇತ ತುಂಬಿಸಿಟ್ಟಿದ್ದಾರೆ. ಸೊ ಅಷ್ಟು ಜನ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಕಾಣಿಸ್ತಾ ಇದೆಯಲ್ಲ, ನೋಡ್ತಾ ಇದ್ದೀರಲ್ಲ. ಸೊ ಎರಡೂ ಸೈಡೂ ಕ್ಯೂ ಇದೆ. ಸೊ ಆ ಕಡೆ ಲೆಫ್ಟ್ ಸೈಡಲ್ಲೂ ಕ್ಯೂ ಇದೆ, ರೈಟ್ ಸೈಡಲ್ಲೂ ಕ್ಯೂ ಇದೆ. ಮತ್ತು ಸಪ್ರೇಟಾಗಿ ಮತ್ತು ಅಮೌಂಟು ಪೇ ಮಾಡಿಬಿಟ್ಟು ಅದು ಸಪ್ರೇಟ್ ಕ್ಯೂ ಇದೆ. ಸೊ ತುಂಬಾ ರಶ್ ಇದೆ ಅಂತಲೇ ಹೇಳ್ಬೋದು. ಸೊ ಎನಿ ಟೈಮ್ ಈ ಥರ ಇರೋದಿಲ್ಲ. ಸೊ ಬೇರೆ ಟೈಮಲ್ಲೆಲ್ಲ. ಸೊ ಇವಾಗ ಆಷಾಢ ಆಗಿರೋದ್ರಿಂದ, ಸೊ ಆಷಾಢ ಶುಕ್ರವಾರ ಆಗಿರೋದ್ರಿಂದ ತುಂಬಾ ರಶ್ ಇದೆ. ಸೊ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿದೆ. ಸೊ ನಾನು ನಿಮ್ಮ ಜೊತೆ ಎಲ್ಲನೂ ಶೇರ್ ಮಾಡ್ಕೊತೀನಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಸರಸ್ವತಿ ಸಾಲಿನಲ್ಲಿ ಸಾಗುವಾಗ ನಿಮ್ಮ ಹಿಂದೆ ಮುಂದೆ ಇರ್ತಕ್ಕಂಥ ವ್ಯಕ್ತಿಗಳ ಮುಂದೆ ಯಾರ ಮನೆ ಎಲೆಕ್ಟ್ರಿಕ್ ದೀಪ ಮಾಡಲ್ಲ. ಒಂದು ಫೋಟೋ ಕ್ಲಿಕ್ ಮಾಡಿ. ನೋಡಿ, ನಾನಿಲ್ಲಿ 12 ಗಂಟೆ ಕರೆಕ್ಟಾಗಿ ನಾನು ಕ್ಯೂವಲ್ಲಿ ನಿಂತಿದ್ದೆ. ಸೊ 12 ಗಂಟೆಗೆ ನಾನು ನಿಂತಿರೋದು. ನನಗೆ 1 ನನಗೆ ದೇವ್ರ ದರ್ಶನ ಆಯಿತು. ಸೊ ಇಲ್ಲಿ ನಾನು 1 ನಾನು ಕ್ಯೂವಲ್ಲಿ ನಿಂತಿದ್ದೆ. ಸೊ ಅಷ್ಟು ರಶ್ ಇದೆ. ಸೊ ನೀವು ಹೋಗ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಹೋಗಿ. ಸೊ ನೀವು ಬೇಗ ಹೋಗಿ ಅರ್ಜೆಂಟಿಗೆ ಬರಬೇಕು ಅನ್ನೋರು ಸ್ವಲ್ಪ ಯೋಚನೆ ಮಾಡಿ. ಸೊ ಬೇಗ ಅಂದರೆ ಆಗೋದಿಲ್ಲ, ಸ್ವಲ್ಪ ಅಲ್ಲಿ ತುಂಬಾ ಲೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿಯಾಗಿತ್ತು. ಸೊ ದೇವ್ರ ದರ್ಶನ ಅಂತೂ ನಮಗೇನೋ ತುಂಬಾ ಚೆನ್ನಾಗಾಯಿತು. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ನೀವು ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.